ಸಿಲಿಕಾನ್ ಸಿಟಿಯ ಕರುಳು ಕಿವಿಚೋ ಕಥೆ ಇದು. ಅತ್ತೆ ಮಾವನ ಕಾಟ, ಗಂಡನಿಲ್ಲದ ಮಹಿಳೆಗೆ ನಿತ್ಯ ನರಕ. ಮಗ ಇದ್ದಾಗ ಸೊಸೆನ ಚೆನ್ನಾಗಿ ನೋಡ್ಕೊಂತಾ ಇದ್ರು, ಆದ್ಮೇಲೆ ಟ್ವಿಸ್ಟೇ ಬೇರೆ ಇಲ್ಲಿ. ಮನೆಯಲ್ಲಿ ಜಾಗ ಇಲ್ಲ, ಹೊರಗೆ ತಬ್ಬು ಬಿಟ್ಟಿದ್ದಾರೆ. ಮನೆಯ ಬೇಸ್ಮೆಂಟ್ ನಲ್ಲೇ ವಾಸ ಮಾಡ್ತಿದ್ದಾರೆ ಸೊಸೆ, ಅಲ್ಲೇ ಊಟ ತಿಂಡಿ. ಬೆಂಗಳೂರಿನ ಬಾಬುಸಾಬ್ ಪಾಳ್ಯದಲ್ಲಿ ಕರುಳು ಹಿಂಡುವಂತ ಕತೆ ಇದು. 7 ವರ್ಷಗಳ ಹಿಂದೆ ರಾಘವೇಂದ್ರ ಜೊತೆ ಮದುವೆಯಾಗಿದ್ರು ಪೂಜಾ ಅವರು. ತುಂಬು ಕುಟುಂಬದ ಜೊತೆ ಸಂತೋಷವಾಗಿದ್ರು ಈ ಮಹಿಳೆ ಪೂಜಾ. ಗಂಡನ ಅನಾರೋಗ್ಯ ವಿಚಾರ ಪುನಃ ಮುಚ್ಚಿಡ್ತಾರೆ ಅತ್ತೆ ಮಾವ. ಗಂಡ ರಾಘವೇಂದ್ರ ಅನಾರೋಗ್ಯ ಕಾರಣದಿಂದಾಗಿ ಮಕ್ಕಳಾಗ್ಲಿಲ್ಲ. ಕಳೆದ 3 ತಿಂಗಳ ಹಿಂದೆ ರಾಘವೇಂದ್ರ ಅವರು ತೀರ್ಕೊಳ್ತಾರೆ. ಅದಾದ ಮೇಲೆ ಸಮಸ್ಯೆ ಶುರುವಾಗುತ್ತೆ. ಮನೆಯ ಸೊಸೆಯನ್ನ ನಿತ್ಯವೂ ಕಾಟವನ್ನ ಕೊಟ್ಟು ಮನೆಯಿಂದ ಆಚೆ ಹಾಕಿ ಸದ್ಯ ಸೊಸೆ ಮನೆಯ ಬೇಸ್ಮೆಂಟ್ ಅಲ್ಲಿದ್ದಾರೆ. ನಿಜಕ್ಕೂ ಇದು ಬೆಂಗಳೂರಿನಲ್ಲೇನಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೌದು, ಸಿಲಿಕಾನ್ ಸಿಟಿಯಲ್ಲೇ ಆಗಿರುವಂತ ಘಟನೆ ಇದು. ನೋಡಿ, ಆ ಕಣ್ಣೀರ್ ನೋಡೋಕಾಗ್ತಿಲ್ಲ ಪೂಜಾ ಅನ್ನೋದಾಗ ಸೊಸೆ. ಮದ್ವೆಗೆ 7 ವರ್ಷ ಆಯ್ತು ಸರ್. ಈಚೆ ಇಲ್ಲಿ ಮನೇಲಿ ಇದ್ದೆ. ನಮ್ಮ ಹಸ್ಬೆಂಡ್ ತೀರೋಗಿ 3 ತಿಂಗಳಾಯ್ತು. ಈಚೆ ಇದ್ದೆ. ಇಲ್ಲಿ ನಮ್ಮ ಅತ್ತೆ ಮಾವ, ನಾದ್ನಿ ಮತ್ತೆ ಬಾವ ಎಲ್ಲ ಜಗಳ ಆಡಿ ಈಚೆ ಇದ್ ಮಾಡಿದಾರೆ ಸರ್. ಮುಂದೆಲ್ಲ ಇಟ್ಕೊಂಡು ನಾದ್ನಿ ಮತ್ತೆ ಅತ್ತೆ ಇಬ್ರು ಮುಂದೆಲ್ಲ ಇಟ್ಕೊಂಡು ಈಚೆ ತಳ್ಳಿದಾರೆ ಸರ್. ನಿನ್ ಗಂಡಂದು ಇಲ್ಲೇನಿಲ್ಲ, ಈಚೆ ಹೋಗು, ನಿನ್ಗೇನು ಭಾಗ ಕೊಡಲ್ಲ ಅಂತ ಈಚೆ ತಳ್ಳಿದಾರೆ ಸರ್. ಈಚೆ ಬೀಗ ಹಾಕಿ ಹೋಗಿದ್ದಾರೆ. ನಮ್ಮ ಮಾವ ಕೈ ಬೇಲೆಲ್ಲ ಎಳ್ದಾಡೋದು, ತೋಳೆಲ್ಲ ಬಟ್ಟೆ ಎಲ್ಲ ಎಳ್ದಾಡೋದು ಮಾಡಿದ್ದಾರೆ ಸರ್. ನಮ್ಮ ಮಾವ ಬಾಕ್ಲಲ್ಲಿ ಈಚೆ ಹಾಕಿದ್ದಾರೆ ಸರ್. ಬಾಕ್ಲಿಂದ ಈಚೆ ಹಾಕೊಂಡು ಬೀಗ ಹಾಕೊಂಡು ಹೋಗಿದ್ದಾರೆ ಸರ್ ಅವರು. ಸರ್ 25 ದಿನ ಆಯ್ತು ಸರ್. 25 ದಿನದಿಂದ ಬೀದಿಲೇ ಇದೆ. ಹೌದು ಸರ್, ಈಚೆನೆ ಇದೀವಿ ಸರ್. ಕೆಳಗಡೆ ಇಲ್ಲಿ ಅಡ್ಗೆ ಮಾಡ್ಕೊಂಡು ಪಾತ್ರೆ ತಳ್ಕೊಂಡು ನಮ್ಮಮ್ಮ 1,200 ರೂಪಾಯಿ ದುಡ್ಡು ಕೊಟ್ಟಿತ್ತು. ಅದ್ರಲ್ಲಿ ಒಂದ್ ಸ್ವಲ್ಪ ಪಾತ್ರೆ, ಅಕ್ಕಪಕ್ಕ 1-2 ಪಾತ್ರೆ ಕೊಟ್ಟಿದ್ದಾರೆ. ಅದರಿಂದ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀನಿ ಸರ್. ಈಚೆನೆ ಮಲ್ಕತ್ತಿದ್ದೀನಿ ಪ್ಯಾಸೇಜ್ ಅಲ್ಲಿ ಸರ್. ಈಚೆನೆ ಮಲ್ಕತ್ತಾ ಇದೀವಿ ಸರ್. ನಿನ್ ಗಂಡನ್ ನಮ್ಮ ಮಗಳು ಮದುವೆ ಮಾಡಿಕೊಟ್ಟು ಸರ್. ನಾವು ಇಂಥ ಕಾಯಿಲೆ ಅದೇ ಅಂತ ನಾವು ಅವರು ತಂದೆ ತಾಯಿ ನಮ್ಮ ಜೊತೆಲಿ ಹೇಳಲಿಲ್ಲ. ನಾವು ರೈತರು, ಕೂಲಿ ಮಾಡಿದ್ರುಂಟು, ಕೂಲಿ ಮಾಡ್ದಾರಿಲ್ಲ. ನಾವು ಮಂಡ್ಯದ ಕಡೆಯವರು. ಇಲ್ಲೆಲ್ಲಾನು ನಾನೇ ನೋಡ್ಕೊತೀನಿ ಕಣ್ರಮ್ಮ. ನಾನೇ ಬೇಕಾದ್ರೆ 100 ಗ್ರಾಮ್ ಚಿನ್ನ ಹಾಕ್ತೀನಿ, ನಾನೇ ದುಡ್ಡು ಕೊಡ್ತೀನಿ ಹುಡುಗಿಗೆ, ನೀವೇ ಮಾಡ್ಕೊಡ್ರಮ್ಮ ಅಂತ ಬಂದು ನಿಂತ್ಕೊಂಡ್ರು. ಅದರಿಂದ ನಾವು ಮಾಡಿಕೊಟ್ಟು ನಮ್ಮ ಮಗಳಾರು ಚೆನ್ನಾಗಿರ್ಲಿ, ನಾವು ನೋಡೋದು ಹಿಂಗೆ ಗೆಯ್ಯೋದೇ ಇಲ್ಲ, ಅವ್ರಾರು ಚೆನ್ನಾಗಿರ್ತಾರೆ ನಮ್ಮ ಮಕ್ಕಳು, ನಾವು ಕಷ್ಟಪಟ್ರೆ ಅನ್ಬಿಟ್ಟು ಈ ಅಪ್ಪನಿಗೆ ನಾವು ಮದುವೆ ಮಾಡಿಕೊಟ್ಟು. ಹಿಂಗೆ ಕಾಯಿಲೆ ಕಸಲ್ಲದೆ ಅಂತ ನಮಗೆ ಗೊತ್ತಿರಲಿಲ್ಲ. 7 ವರ್ಷ ಆದ್ಮೇಲೆ ಗೊತ್ತಾಯ್ತು. ಏನ್ರಲ್ಲಿ ಗೊತ್ತಾಯ್ತು ಅಂದ್ರೆ ಅವರು ಒಂದು ಗೌರಿ ಹಬ್ಬ ಕಳಿಸ್ತಿರ್ಲಿಲ್ಲ, ಒಂದು ಹಬ್ಬ ಅರ್ಜುನಕ್ಕೆ ಕಳಿಸ್ತಿರ್ಲಿಲ್ಲ. ಆಮ್ಯಾಕೆ ಇದಾಗವ್ರೆ ಮಂಡ್ಯದಲ್ಲಿ ಅದೆಂಥದ್ದು ಆಸ್ಪತ್ರೆ ಅಂತ ಅದೇ ಸರ್, ಮನೋವರು ಅಂತ. ಇಷ್ಟು ವರ್ಷ ಆಯ್ತಲ್ಲ, ಇನ್ನ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ವಲ್ಲ, ತಡಿ ತೋರ್ಸೋಣ ಅನ್ಬಿಟ್ಟು ಅವ್ರ ಅತ್ತೆ ಬಂದಿದ್ಲು. ಅವ್ರ ಜೊತೆಲಿ